ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನನ್ನ ಹತ್ರ ಎಷ್ಟು ಆಸ್ತಿ ಇದೆ, ನನ್ನ ಹತ್ರ ಎಷ್ಟು ಜ್ಯುವೆಲರಿ ಇದೆ ಅಂತ ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬಹಳ ಸಂತೋಷ. ಇದೆಲ್ವಾ, ಇದು ಆಕ್ಚುಲಿ ನಿರಂಜನ್ ಫಸ್ಟ್ ಕೊಡ್ಸಿರೋ ಸರ. ಇದು ನೀವು ಯಾವುದೇ ಜ್ಯುವೆಲ್ಸ್ ನ ಹಾಕೊಂಡು ಹೋಗ್ತೀರಾ, ವಾಪಸ್ ಅದೇ ರೀತಿ ಎತ್ತಿಟ್ಬಿಡಿ. ಜ್ಞಾಪಕ ಇಟ್ಕೊಳ್ಳಿ. ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ದೊಡ್ಡ ದಬಣ ತಗೊಂಡು ಚುಚಿಸ್ಕೊಂಡ್ಬಿಟ್ಟೆ. ಆ ಥರ ಎಲ್ಲ ಮಾಡಬೇಡಿ. ಇದೆಲ್ಲ ತಗೋಬೇಕು ಅಂದ್ರೆ ಕಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಸು ಪಣ ಕೊಟ್ಟು ಮನಿ ಮನಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಏನಪ್ಪ ಅಂತಂದರೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ರೆಡಿ. ನನ್ನ ಹತ್ರ ಎಷ್ಟು ಆಸ್ತಿ ಇದೆ, ನನ್ನ ಹತ್ರ ಎಷ್ಟು ಜ್ಯುವೆಲ್ರಿ ಇದೆ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಬಹಳ ಸಂತೋಷ. ಸೊ ವಿಥೌಟ್ ಮಿಸ್ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಬನ್ನಿ, ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಸೊ ನೋಡಿ, ಇದೇ ನನ್ನ ಆಸ್ತಿ, ಇದೇ ನನ್ನ ಒಡವೆ. ಒಂದು ಬ್ರಹ್ಮಾಂಡ ತರ ಕಾಣಿಸ್ತು ನನಗೆ. ನಮ್ಮ ಹೆಣ್ಣು ಮಕ್ಕಳಿಗೆ ಈ ಥರ ಜ್ಯುವೆಲ್ಸು, ಈ ಥರ ಬಳೆಗಳು, ಸರಗಳು ಇವೇ ನಮ್ಗೆ ಆಸ್ತಿ ಕಣ್ರಿ. ಇನ್ನೇನು ಬೇಕು ನನಗೆ? ಹಾಂ, ಏನು ಬೇಕು? ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ಕೊಂಡಿರೋಂಥ ಈ ನನ್ನ ಆಸ್ತಿನ ನಿಮಗೆ ಒಂದೊಂದಾಗೇ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಈ ನಾಗವಲ್ಲಿ ಪೆಟ್ಟಿಗೆ. ಇದು ಮೋಸ್ಟ್ ಹಳೇ ಪೆಟ್ಟಿಗೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಒಂದು 18 ವರ್ಷ ವಯಸ್ಸಾಗಿದೆ. ನನಗೆ ಗೊತ್ತಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗೆ ಬಂದ್ಬಿಟ್ಟಿದೆ. ನಮ್ಮಮ್ಮ ನನಗೆ ಫಸ್ಟ್ ಟೈಮು ಜ್ಯುವೆಲ್ಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋದಕ್ಕೆ ಕೊಡಿಸಿದಂಥ ಈ ಪೆಟ್ಟಿಗೆ, ಈ ಡಬ್ಬ ನಾನು ಸಾಯೋವರೆಗೂ ನನ್ನ ಜೊತೆನೇ ಇರುತ್ತೆ. ಸೊ ಇದರಲ್ಲಿ ನಾನು ಯಾವ್ಯಾವ ಜ್ಯುವೆಲ್ಸ್ನ ಜೋಡಿಸಿಟ್ಕೊಂಡಿದ್ದೀನಿ ಅಂತ ಇವಾಗ ನಿಮಗೆ ಕ್ಲೀನಾಗಿ ಒಂದೊಂದಾಗಿಯೇ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ಸ್ ಯಾವುದು ಅಂತ ಇವಾಗ ಹೇಳ್ತೀನಿ. ಸೊ ಫಸ್ಟು ಕೂಲ್ ಜಾವ್ ಸಿಮ್ ಟಂಟಡಾಯ್. ಓಪನ್ ಮಾಡ್ತಾ ಇದ್ದಂಗೆ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವರ ಫೇವ್ರೆಟ್ ಕಲೆಕ್ಷನ್ಸು. ಅವರು ನನಗೆ ನಾನು ಯಾವ ಥರ ಜ್ಯುವೆಲ್ಸ್ ಹಾಕೊಂಡ್ರೆ ಅವನಿಗೆ ಇಷ್ಟ ಆಗುತ್ತೋ ಆ ಥರ ಜ್ಯುವೆಲ್ಸು ಅವನೇ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿ ಕೊಡಿಸಿರುವಂಥ ಜ್ಯುವೆಲ್ಸ್ ಇದು. ಸೊ ನೋಡಿ, ಈ ಥರ ನಾನು ಒಂದು ಜಿಪ್ಲಾಕ್ ಕವರಲ್ಲಿ ಕ್ಲೀನಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಫಸ್ಟು ತೆಗಿತಾ ಇದ್ದಂಗೆ ತೆಗೆದ್ಬಿಡ್ತೀನಿ. ಅಯ್ಯೋ, ಇದಕ್ಕೆ ವಯಸ್ಸಾಗಿದೆಯಲ್ಲ, ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಫಸ್ಟು ಇಲ್ಲಿ ನೋಡ್ತಾ ಇದ್ದಂಗೆ ಕಾಸು ಇದೆಲ್ಲ ತಗೋಬೇಕು ಅಂದರೆ ಕಾಸು ಈಸ್ ವೆರಿ ಇಂಪಾರ್ಟೆಂಟ್. ಕಾಸು ಪಣ ಕೊಟ್ಟು ಮನಿ ಮನಿ. ಸೊ ಅದಕ್ಕೆ ನನಗೆ ನಿರಂಜನ್ನು ಫಸ್ಟು ಒಂದಷ್ಟು ಈ ಥರ ಈ ಕಾಸಿನ ಸರ ಇದೆಯಲ್ವ, ಇದು ಆ್ಯಕ್ಚುಲಿ ನಿರಂಜನ್ ಫಸ್ಟು ಕೊಡಿಸಿರೋ ಸರ ಇದು. ಆ್ಯಂಡ್ ಇದು ಇತ್ತೀಚೆಗಷ್ಟೇ ಯಾವುದೋ ಒಂದು ಸೇಲಲ್ಲಿ ತೊಗೊಂಡಿರುವಂಥ ಕಾಸಿನ ಸರ. ಇದು ನಿರಂಜನೇ ಕೊಡಿಸಿರೋದು, ಎಲ್ರಿಗೂ ಗೊತ್ತಿರೋದೇನೆ. ಆಮೇಲೆ ಐ ಥಿಂಕ್ ನೀವು ಹಂಪಿ ವ್ಲಾಗ್ ಏನಾದರೂ ನೋಡಿದರೆ ನಿರಂಜನು, ವಿನಯ್ ಗೌಡ ಮತ್ತು ನಿರಂಜನು ಇಬ್ಬರು ಹಂಪಿಗೆ ಹೋಗಿದ್ರು. ನನ್ನ ಹೆಂಡತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೆ ಅವಳಿಗೋಸ್ಕರ 25 ಪೈಸದ್ದು ಒಂದು ಸರ ತಗೋತಾ ಇದ್ದೀನಿ. ಹಂಪಿಯಲ್ಲಿ ಒಬ್ಬರು ಅಜ್ಜಿ ಅಲ್ಲಿ ಸೇಲ್ ಹಾಕೊಂಡಿರ್ತಾರೆ, ಅಲ್ಲಿ ತಗೊಂಡು ಬಂದಿರುವಂಥ ಕಾಸಿನ ಸರ. ಅವ್ನು ಹೇಗಂತ ಅಂದ್ರೆ ಒಂದು ಖಾದಿ ಸೀರೆ ಅಥವಾ ಕಲಂಕಾರಿ ಸೀರೆಗಳ ಥರ ಎಲ್ಲ ಉಟ್ಕೊಂಡು ಈ ಥರ ಜ್ಯುವೆಲ್ಸ್ ಹಾಕೊಂಡ್ರೆ ನಿರಂಜನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ನು ಮೇನ್ ಅವ್ನು ಹೇಳ್ತಾನೆ, ನೀನು ಚಿನ್ನ ಹಾಕೋಬೇಡ, ಇನ್ನೊಂದು ಹಾಕೋಬೇಡ, ಈ ಥರ ಹಾಕೋ ಸಕ್ಕರ ಕಾಂತಿ ಅಂತ ಹೇಳ್ತಾನೆ. ಅದಕ್ಕೆ ಅವನಿಗೆ ಫಸ್ಟು ನನ್ನ ಲೈಫಲ್ಲಿ ನನ್ನ ತಾಯಿ ಆದಮೇಲೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ನನ್ನ ಗಂಡ. ಅದಕ್ಕೆ ಅವನಿಗೆ ಇಷ್ಟ ಆಗಿರುವಂಥ ಕಲೆಕ್ಷನ್ಸ್ ನಾನು ಫಸ್ಟ್ ಮೇಲೆ ಇಟ್ಟಿದ್ದೀನಿ. ಸೊ ಇದು ರೀಸೆಂಟಾಗಿ ನನ್ನ ಗಂಡ ಕೊಡಿಸಿರುವಂಥ ಸರ. ಇಲ್ಲಿ ನೋಡಿ, ಎಲ್ಲ 25 ಪೈಸಾ ಎಲ್ಲ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ನಿಜವಾದ ಕಾಸು. ನೀವು ನೋಡಿದ್ರೆ 25 ಪೈಸಾ ಇಲ್ಲ 25 ಪೈಸಾನೇ ಇದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಬರ್ಬದ್ದ ಪಾಂಡೆ ನೀನು? ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಓ, ಇಲ್ಲಿ 1 ರೂಪಾಯಿ, ಇಲ್ಲಿ 1 ರೂಪಾಯಿ. ಸೊ ಈಗ ಕಾಸಿನ ಸರ ಆಯಿತು. ಅದಾದಮೇಲೆ ಇನ್ನೊಂದು ನನ್ನ ಮೋಸ್ಟ್ ಫೇವ್ರೆಟ್, ಆ್ಯಕ್ಚುಲಿ ಎಲ್ಲ ನನ್ನ ಫೇವ್ರೆಟ್ಟೇ, ಬಟ್ ಅದರಲ್ಲೂ
ಇನ್ನೂ ಹಾಕ್ಕೊಳ್ದೆ ಹಾಗೆ ಜೋಪಾನವಾಗಿಟ್ಟಿರುವಂಥ ಇನ್ನೊಂದು ಸರ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು. ಗೌರಿ ಗಣೇಶ ಇರುವಂಥ ಒಂದು ಸರ, ಹಾಗೆ ಕವಡೆ, ಹಾಗೆ ಇಲ್ಲಿ ಗೌರಿ ಗಣೇಶ ಇರುವಂತಹ ಸರ ಇದು ಬಂದು ನಮ್ಮ ಅಕ್ಷತಾ ಪಾಂಡವಪುರ ಗೊತ್ತಲ್ವಾ? ಅಕ್ಷತಾ ಪಾಂಡವಪುರ ಅವರು ಜನಮನ ಅಂತ ಒಂದು ಸ್ಟೋರ್ ಓಪನ್ ಮಾಡಿದ್ದಾರೆ. ಅಲ್ಲಿ ನೀವು ಈ ಥರದ್ದೆಲ್ಲ ಸರಗಳು, ಈ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಏನಿರುತ್ತೆ, ಹಾಗೆ ಸೀರೆಗಳು, ಆ ಥರದ್ದೆಲ್ಲ ಅವ್ರ ಅಂಗಡಿಯಲ್ಲಿ ಸಿಗುತ್ತೆ. ಅವ್ರ ಅಂಗಡಿ ಓಪನ್ ಟೈಮಿಂಗಲ್ಲಿ ನಾನು ತಗೊಂಡಿರುವಂಥ ಜ್ಯುವೆಲ್ರಿ ಇದು ತುಂಬಾ ಇಷ್ಟ ಆಯಿತು. ಇದುವರೆಗೂ ಒಂದು ಸರಿನೂ ಹಾಕಿಲ್ಲ. ಈ ಸರಿ ಗೌರಿ ಗಣೇಶ ಹಬ್ಬಕ್ಕಂತೂ ಕನ್ಫರ್ಮ್ ಆಗಿ ಈ ಸರನ ನಾನು ಹಾಕ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ಡಿಫ್ರೆಂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇದು ನೋಡಿದ ತಕ್ಷಣ ಪಟ್ ಅಂತ ತೊಗೊಂಡಿದ್ದು. ಅದಕ್ಕೆ ಓಲೆನೂ ಇದೆ, ಈ ಥರ ಓಲೆ ಹಿಂಗೆ ತುಂಬ ಚೆನ್ನಾಗಿದೆ ಇದು. ಸೊ ಈ ಸರಿ ಗೌರಿ ಗಣೇಶ ಹಬ್ಬಕ್ಕಂತೂ ಕನ್ಫರ್ಮ್ ಆಗಿ ನಾನು ಈ ಸರನ ಹಾಕೋತೀನಿ. ಆಮೇಲೆ ಇತ್ತೀಚೆಗೆ ನಾನು ಆವೇಶ ಒಂದು ರೀಲ್ ಮಾಡಿದ್ದೆ. ಆ ರೀಲಲ್ಲಿ ಒಂದು ಸರ ಹಾಕೊಂಡಿದ್ದೀನಿ. ಹಾಂ, ಆವೇಶ ಮಲ್ಲ ಹಾಕೊಂಡಿದ್ನ ಇಲ್ಲ, ಬೇರೆ ಇನ್ನೊಂದು ರೀಲಲ್ಲಿ ಇದು ಇಲ್ಲಿ ನೋಡಬಹುದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಈ ವೆಂಕಟೇಶ್ವರ ಸ್ವಾಮಿನ ಇಲ್ಲೇ ನಮ್ಮ ಆರ್ ನಗರಲ್ಲಿ ಸೇಲ್ಸ್ ಹಾಕ್ತಾರಲ್ವ, ಈ ರಾಜಸ್ಥಾನಿ ಸೇಲ್ಸು ಆ ಥರ, ಅಲ್ಲಿ ತೊಗೊಂಡಿರುವಂತಹ ವೆಂಕಟೇಶ್ವರ ಸ್ವಾಮಿ. ತೊಗೊಂಡು ಆ್ಯಕ್ಚುಲಿ ಒಂದು 3 to 4 years ಆಗಿತ್ತು, ಬಟ್ ಹಾಕೊಂಡಿದ್ದು ಮೊನ್ನೆ ಇದೆ. ಅದು ಆ್ಯಕ್ಚುಲಿ ಹಾಕೊಂಡಿದ್ದಕ್ಕೆ ಏನಪ್ಪ ಅಂತಂದರೆ, ನಮ್ಮ ಗಿಲಿಗಿಲಿ ಪ್ರಶಾಂತ್ ಇದನ್ನಲ್ವಾ, ಅವ್ರ ತಂಗಿ ಮದುವೆಗೆ ಇಳ್ಕಲ್ ಸೀರೆ ಉಟ್ಕೊಂಡಿದ್ದೆ. ನನ್ನ ಗಂಡ ಇತ್ತೀಚೆಗೆ ಅಷ್ಟೇ ಇಳ್ಕಲ್ಗೆ ಹೋಗಿದ್ದ. ಆ ಇಳ್ಕಲ್ ಸೀರೆಗೆ ಈ ಥರ ನಾನು ವೆಂಕಟೇಶ್ವರ ಸ್ವಾಮಿ ಡಾಲರ್ನ ಹಾಕ್ಕೊಂಡು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಎಲ್ಲಿ ತೊಗೊಂಡಿದ್ದೀರಾ ಈ ಸರ ಅಂತ. ನಾನು ತೊಗೊಂಡು 4 ವರ್ಷ ಆಯಿತು ಇಲ್ಲೇ ರಾಜಸ್ಥಾನ್ ಸೇಲಲ್ಲಿ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇದು ಬಂದು ನಮ್ಮ ಅಕ್ಷತಾ ಪಾಂಡವಪುರ ಅವರ ಶಾಪಲ್ಲೇ ತೊಗೊಂಡಿರೋದು. ಇದನ್ನು ಆ್ಯಕ್ಚುಲಿ ಇದುವರೆಗೂ ಒಂದ್ಸರಿನೂ ಹಾಕ್ಕೊಂಡಿಲ್ಲ, ಇದನ್ನು ಹಾಕೋಬೇಕು. ಈ ಥರ ಆ್ಯಕ್ಚುಲಿ ನನಗೆ ಮುಂಚೆ ತುಂಬ ಈ ಗೋಲ್ಡು, ಚಿನ್ನ ಆ ಥರದ್ದು ಹಾಕೋಬೇಕು ಅಂತ ತುಂಬ ಆಸೆ ಇತ್ತು. ನಾನು ಯಾವಾಗ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವ್ರನ್ನ ಮದುವೆ ಆದ್ನೋ, ಅವ್ರ ಜೊತೆ ಲವ್ವಲ್ಲಿ ಬಿದ್ನೋ, ಈ ಥರದೇ ಇಷ್ಟ ಆಗಕ್ಕೆ ಈ ಥರದೇ ಇಷ್ಟ ಆಗೋಕ್ಕೆ ಶುರುವಾಗಿದೆ. ಯಾಕಂದರೆ ನನಗೆ ಹೇಳ್ಬೇಕಲ್ಲ, ನನಗೇನು ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಅಂತಂತೂ ಸ್ಕೂಲ್ಗೆ ಹೋಗ್ಬೇಕಾರೆ, ಕಾಲೇಜ್ಗೆ ಹೋಗ್ಬೇಕಾರೆ ನಾನು ಎವ್ರಿ ಸಿಂಗಲ್ ಡೇ ನಾನು ಅಷ್ಟು ಬೆರಳುಗೂ ಚಿನ್ನದ ಉಂಗುರ ಹಾಕೋತಾ ಇದ್ದೆ, ಆಮೇಲೆ ಸರ ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ಒಂದು ಸಿಕ್ಕಾಪಟ್ಟೆ ಹಾರಿಬಲ್ ಎಕ್ಸ್ಪೀರಿಯೆನ್ಸು, ಸಿಕ್ಕಾಪಟ್ಟೆ ಹೆದರಿಕೆ ಆಗುವಂಥ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಆಯಿತು. ಆ್ಯಕ್ಚುಲಿ ಆ ಟ್ರಾಮಾಯಿಂದ ಇನ್ನೂ ನಾನು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನನಗೆ ಚೈನ್ ಸ್ನ್ಯಾಚಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಮ್ಮ ಮನೆಯಲ್ಲೇ ನಾನು ಬೆಳಗ್ಗೆ ವಾಶ್ರೂಮ್ಗೆ ಹೋದಾಗ ಕಿಟಕಿಯಿಂದ ಯಾವನೋ ಬಂದು ಹಿಂಗೆ ಕತ್ತಿಗೆ ಕೈ ಹಾಕಿ ಚೈನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದ. ಬಟ್ ನನ್ನ ಪುಣ್ಯಕ್ಕೆ ಏನಪ್ಪ ಅಂತಂದರೆ, ನಾನು ಈ ಥರ ಫ್ರೀ ಹೇರ್ ಬಿಟ್ಟಿದ್ದೆ. ಸೊ ಅವನಿಗೆ ಸಿಗಲಿಲ್ಲ. ಗಟ್ಟಿಯಾಗಿ ಇಟ್ಕೊಂಡು, ನನಗೆ ಏನಪ್ಪ ಈ ಇಂಡಿಯನ್ ಮೆಂಟಾಲಿಟಿ ಹೆಂಗೆ ಅಂತಂದರೆ, ಅಯ್ಯೋ ಜೋರಾಗಿ ಕಿರ್ಚ್ಕೊಂಡ್ರೆ ಪಾಪ ನಿದ್ದೆ ಡಿಸ್ಟರ್ಬ್ ಆಗುತ್ತೇನೋ, ದೆವ್ವ ಬಂತ ಅಥವಾ ಕಳ್ಳರು ಬಂದ್ರ ಅಥವಾ ಯಾರೋ ಸೈಕೋಪಾತ್ ಬಂದ ಅಂತ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನು, ಭಯ, ಹೆದರಿಕೆ, ಮಾತೇ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಹಿಂಗೆ ಅವ್ನು ಗಟ್ಟಿಯಾಗಿ ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ನಲ್ವ, ಹಿಂಗೆ ಕೈ ಇಟ್ಕೊಳ್ಳೋಕ್ಕೆ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ದೆನ್ ಐ ಗಾಟ್ ಟು ನೋ ದಟ್ ಯಾವನ ಕಳ್ಳ ಬಂದಿದ್ದಾನೆ. ನಾನು ಜೋರಾಗಿ ಕಿರ್ಚ್ಬೇಕು ಅಂದರೆ ಕಳ್ಳ 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 ಅಂತ ಜೋರಾಗಿ ಕಿರ್ಚಿದೆ. ಒಂದೇ ಒಂದು ಪುಷ್ ಕೊಟ್ಟ, ಕೆಳಗೆ ಬಿದ್ದೆ. ಇಮ್ಮಿಡಿಯೇಟಾಗಿ ಅವನು ಎಸ್ಕೇಪ್ ಆದ. ಬಟ್ ನನ್ನ ಪುಣ್ಯಕ್ಕೆ ಏನಂತಾನೆ, ನನಗೆ ಯಾವುದೇ ರೀತಿ ನನಗೆ ಡ್ಯಾಮೇಜ್ ಆಗಿದ್ದಾಗಲಿ ಅಥವಾ ಸರ ಕಿತ್ಕೊಳ್ಳೋದಾಗಲಿ ಏನೂ ಆಗಲಿಲ್ಲ. ನನಗೆ ಆವಾಗಲಿಂದ ಏನಪ್ಪ ಅಂತಂದರೆ, ಈ ಕಿಟಕಿ ಓಪನ್ ಮಾಡೋದೇ ನನಗೊಂಥರ ಭಯ ಆಗುತ್ತೆ. ಈಗ ಮನೆಯಲ್ಲಿ ಎಲ್ಲರೂ ಬೆಳಗ್ಗೆ ಆಗಿದ ತಕ್ಷಣ ಕಿಟಕಿ ಓಪನ್ ಮಾಡೋದು ಆ ಥರ ಎಲ್ಲ ಮಾಡ್ತಾರಲ್ವ. ಬಟ್ ನನಗೆ ಆ ಟ್ರೋಮಾ ಇನ್ನೂ ಹಾಗೇ ಇದೆ. ನನಗೆ ಎಲ್ಲಿ ಕಿಟಕಿ ಓಪನ್ ಮಾಡಿದ್ರೆ ಯಾರು ನನ್ನನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ನೆಕ್ಸ್ಟ್ ಏನಾಗುತ್ತೋ ಅನ್ನೋ ತುಂಬಾ ಹೆದರಿಕೆ ಇದೆ. ಬಟ್ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಆ ಇನ್ಸಿಡೆಂಟಿಂದ ಹೊರಗೆ ಬರ್ತೀನಿ. ಸೊ ದಿಸ್ ಈಸ್ ಮೈ ಹಾರಿಫೈಯಿಂಗ್ ಸ್ಟೋರಿ ನನ್ನ ಲೈಫಲ್ಲಿ. ಬಟ್ ಆದ್ರೂ ಏನಪ್ಪ ಅಂತಂದರೆ, ತುಂಬ ಧೈರ್ಯ ತೊಗೊಂಡು ನಾನು ಒಬ್ಬೊಬ್ಬಳೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೀನಿ ಕೂಡ. ಸೊ ಐ ಥಿಂಕ್ ಈ ಥರ ಹಾರಿಬಲ್ ಎಕ್ಸ್ಪೀರಿಯೆನ್ಸು ಐ ಥಿಂಕ್ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲೂ ಈ ಥರ ಇನ್ಸಿಡೆಂಟ್ ಆಗಿದ್ದರೆ ಇದರಿಂದ ಹೇಗೆ ಓವರ್ಕಮ್ ಆಗಬೇಕು, ನಾವು ಹೇಗೆ ಸೇಫ್ಟಿಯಾಗಿರಬೇಕು ಅನ್ನೋದು
ಒಂದು ವಿಡಿಯೋನೋ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾನು ಅವಾಗಿಂದ ನಿರಂಜನ್ ಆ್ಯಕ್ಚುಲಿ ಹೇಳಿದ್ದಿಷ್ಟೇ, ನೋಡಮ್ಮ ನೀನು ಏನು ಮದುವೆ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಅವಶ್ಯಕತೆ ಇಲ್ಲ. ನೀನು ತಾಳಿ ಹಾಕೊಂಡೇ ಸುತ್ತಾಡಬೇಕು, ಕಾಲುಂಗ್ರ ಹಾಕೊಂಡೇ ಸುತ್ತಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ನಾನು ಚಿನ್ನದ ವಸ್ತು ಹಾಕ್ಕೊಳ್ಳೋದೇ ಇಲ್ಲ. ಯಾಕೆ ಬೇಕು? ನನ್ನ ಜೀವನ ಇಂಪಾರ್ಟೆಂಟು. ಯಾವನ ಬಂದು ಕಿತ್ಕೊಂಡು ಹೋಗು, ಅವ್ನು ಚೆನ್ನಾಗಿರೋದಕ್ಕೋಸ್ಕರ ನನ್ನ ಜೀವನ ಏನಕ್ಕೆ ಹಾಳು ಮಾಡ್ಕೋಬೇಕು? ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಈ ಥರ ಏನು ನಾವು ತುಂಬ ಜನಕ್ಕೆ ಸ್ಪ್ರೆಡ್ ಮಾಡುವ, ಅವೇರ್ನೆಸ್ ಕ್ರಿಯೇಟ್ ಮಾಡುವ. ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಶೋ ಆಫ್ಗೆ ತುಂಬ ಸರಗಳೆಲ್ಲ, ಚಿನ್ನದ ಸರ ಹಂಗೆ ಹಿಂಗೆ ಅಂತೆಲ್ಲ ಹಾಕೊಂಡು ರೋಡಲ್ಲೆಲ್ಲ ಹೋಗ್ತಾ ಇರ್ತಾರೆ. ಫಸ್ಟು ನಿಮ್ಮ ಸೇಫ್ಟಿ ಇಂಪಾರ್ಟೆಂಟು. ಸೊ ಮೇಕ್ ಶೋರ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ನೀವು ಚಿನ್ನದ ಸರ ಅಥವಾ ಸಿಲ್ವರು ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಸೊ ಈಗ ನನ್ನ ಕಲೆಕ್ಷನ್ಸ್ಗೆ ಬರುವ ಹಾಗೆ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗದೇ ಇರುವಂಥ ಒಂದು ಶೋಗೆ ನಾನು ಒಂದು ಜ್ಯುವೆಲ್ರಿನ ಹಾಕೊಂಡು ಹೋಗಿದ್ದೆ. ಅದು ಯಾವುದಪ್ಪ ಅಂತಂದರೆ ಈ ಸರ ನೋಡ್ತಿದ್ದೀರಲ್ವ, ಇದು ಟೆರಕೋಟಾ ಅಲ್ಲಿ ಮಾಡಿರುವಂಥ ಸರ. ಇದು ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸರ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚೈನ್ನ ನಾನು ನಮ್ಮ ಅಪ್ಪು ಸರ್ ನಡ್ಸ್ಕೊಡ್ತಿದ್ದಂಥ ಶೋ ಇದೆಯಲ್ವ, ಫ್ಯಾಮಿಲಿ ಪವರ್, ಆ ಶೋಗೆ ನಾನು ಈ ಜ್ಯುವೆಲ್ಸ್ನ ಹಾಕ್ಕೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಆಗಿತ್ತು. ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 6 years ಏನೋ ಆಗಿದೆ. ಸೊ ಈ ಸರನ ನಾನು ಫ್ಯಾಮಿಲಿ ಪವರ್ ಶೋಗೆ ಹಾಕ್ಕೊಂಡಿದ್ದೆ. ಫೋಟೋನೂ ನಾನು ತೋರಿಸ್ತೀನಿ ನೋಡಿ. ನನಗೆ ಒನ್ ಆಫ್ ಮೈ ಫೇವ್ರೇಟ್ ಸರ ಇದು. ಲೈಫ್ ಟೈಮ್ ಮರೆಯೋಕ್ಕಾಗದೇ ಇರೋವಂಥ ಸರ ಇದು. ಸೊ ಈ ಬಾಕ್ಸಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಕಲೆಕ್ಷನ್ಸ್ನ ನಾನು ಇವಾಗ ತೋರಿಸಿದ್ದೀನಿ. ಸೊ ಈಗ ನನ್ನ ಸೆಕೆಂಡ್ ಬಾಕ್ಸಲ್ಲಿ ಯಾವ್ಯಾವ ಫೇವ್ರೇಟ್ ಕಲೆಕ್ಷನ್ಸ್ ಇದೆ ಅಂತ ಇವಾಗ ತೋರಿಸ್ತೀನಿ. ಎಸ್ ಗೋ ಹೆಡ್. ನಾವು ಜ್ಯುವೆಲ್ಸ್ನ ಕ್ಲೀನಾಗಿ ಹಾಕೋತೀವೋ ಅದೇ ರೀತಿ ವಾಪಸ್ಸು ಹಿಂಗೆ ಕ್ಲೀನಾಗಿ ಜೋಡಿಸಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಅಷ್ಟೇ ನನಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಥರ ಎಲ್ಲ ನೋಡಿದಾಗ ಏನು ಸಖತ್ತಾಗೆಲ್ಲ ಜೋಡಿಸ್ಕೊಂಡಿದ್ದೀಯ ಅಂತೆಲ್ಲ ನನಗೆ ಗೊತ್ತೇ ಆಗಲಿಲ್ಲ. ಟಿಪ್ಸ್ ಎಲ್ಲ ತೊಗೊಂಡು ಅವರು ಸಹ ಜೋಡಿಸ್ಕೊಂಡಿದ್ದಾರೆ. ಸೊ ಮೇಕ್ ಶೋರ್ ನೀವೂ ಅಷ್ಟೇ. ಸೊ ನೀವು ಯಾವುದೇ ಜ್ಯುವೆಲ್ಸ್ನ ಹಾಕೊಂಡು ಹೋಗ್ತೀರಾ ವಾಪಸ್ಸು ಅದೇ ರೀತಿ ಎತ್ತಿಟ್ಬಿಡಿ. ಜ್ಞಾಪಕ ಇಟ್ಕೊಳ್ಳಿ. ಹಂಗಂತ ಹೇಳ್ಬಿಟ್ಟು ನಾನು ಹೋಗಿ ಮೆಸ್ಸಿ ಮಾಡ್ಕೊಳ್ಳೋದಿಲ್ಲ ಅಂತಲ್ಲ. ಅಫ್ಕೋರ್ಸ್ ಎಲ್ಲಾದರೂ ಸುಸ್ತಾಗಿ ಬಂದಾಗ ಅಲ್ಲಲ್ಲೇ ತೆಗೆದಿಟ್ಟಿರ್ತೀನಿ. ಬಟ್ ಆಮೇಲೆ ಐ ಮೇಕ್ ಶೋರ್ ಯಾವ್ಯಾವ ಜಾಗಕ್ಕೆ ಏನೇನು ಹೋಗಬೇಕು ಅದು ಹೋಗೇ ಹೋಗುತ್ತೆ. ಸೊ ಇದು ಕ್ಲೀನಾಗಿ ವಾಪಸ್ ಇಟ್ಟು ಈಗ ಸೆಕೆಂಡ್ ಡ್ರಾಯರ್ಗೆ ಹೋಗ್ಬೇಡ. ಸೊ ನಮ್ಮ ಸೆಕೆಂಡ್ ಡ್ರಾಯರಲ್ಲಿ ಬಂದ್ರೋ ಬರ್ತಾನೆ ಇಲ್ಲ, ಕಷ್ಟಪಟ್ಟು ತೆಗಿಬೇಕಿದು. ಓಪನ್ ಮಾಡ್ತಾ ಇದ್ದಂಗೆ ನಮ್ಮ ಕಾಲುಂಗುರಗಳ ಕಲೆಕ್ಷನ್ಸ್. ಇದು ಯಾವಾಗಪ್ಪ ತೊಗೊಂಡಿದ್ದು ಅಂತಾನೆ ನನ್ನ ಮದುವೆ ಕನ್ಫರ್ಮ್ ಆಗಿದ ತಕ್ಷಣ ನನಗೆ ಈಗ ಹೊಸದಾಗಿ ಮದುವೆ ಆದವ್ರನ್ನ ಅವ್ರ ಮನೆಗೆ ಇವ್ರ ಮನೆಗೆಲ್ಲ ಕರೀತಾರೆ, ಸೀರೆ ಉಟ್ಕೋಬೇಕು, ಆಮೇಲೆ ಕಲರ್ ಡ್ರೆಸ್ ಹಾಕೊಂಡಾಗ ಅದಕ್ಕೆ ಮ್ಯಾಚಿಂಗ್ ಕಾಲುಂಗುರ ಇಲ್ಲ ಅಂತಂದರೆ ಹೇಗೆ? ವೆರಿ ಟ್ರೂ, ವೆರಿ ಟ್ರೂ. ಅದಕ್ಕೆ ನಾನು ತೊಗೊಂಡಿರುವಂಥ ಕಾಲುಂಗುರಗಳ ಕಲೆಕ್ಷನು. ಬಟ್ ಏನಂತಂದರೆ ಈ ಥರದ್ದು ಇನ್ನೂ ಒಂದಿತ್ತು, ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಮದುವೆ ಆಗಿ 7 ವರ್ಷ ಆಯಿತು. ಸೊ ತುಂಬ ಕಲೆಕ್ಷನ್ಸ್ ಇತ್ತು, ಎಲ್ಲ ಕಲರ್ ಕಾಲುಂಗುರ ಇತ್ತು, ಎಲ್ಲ ಅದ್ರಲ್ಲಿ ಹೋಗ್ಬಿಟ್ಟಿದೆ. ಒಂದಷ್ಟು ಕಲೆಕ್ಷನ್ಸು ಇಲ್ಲಿದೆ. ಆ್ಯಂಡ್ ನಮ್ಮ ಮದುವೆ ಟೈಮಲ್ಲಿ ನಿರಂಜನ್ ನನಗೆ ಫಸ್ಟು ಇಲ್ಲಿ ತೋರಿಸ್ತೀನಿ ಈ ಕಾಲುಂಗುರ ಹಾಕಿರೋದು. ಇವಾಗ ಶೇಪೇ ಹೋಗ್ಬಿಟ್ಟಿದೆ. ಮೊನ್ನೆ ಯಾವುದೋ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಈ ಕಾಲುಂಗುರ ಹಾಕೊಂಡೆ ಡ್ಯಾನ್ಸ್ ಮಾಡಿದೆ, ಶೇಪ್ಲೆಸ್ ಆಗಿಬಿಟ್ಟಿದೆ ಪಾಪ. ಸೊ ನಿರಂಜನ್ ನನಗೆ ಫಸ್ಟು ಕಾಲುಂಗುರ ತೊಡಗಿಸಿದ್ದು ಇದು. ಸೊ ಇದು ನನ್ನ ಲೈಫ್ ಟೈಮ್ ಮೆಮೊರೀಸ್ ಆಗಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಈ ಥರ ಎಲ್ಲೂ ನೋಡಿರಲಿಲ್ಲ ಈ ಪಾದ ಇರೋವಂಥದ್ದು. ಸೊ ಅದಕ್ಕೆ ಹಿಂಗೆ ನಾವು ಸಿಗಿಸ್ಕೊಂಡ್ಬಿಡ್ಬೋದು. ಈಗ ಸಿಕ್ಕೊಳ್ರು ಹಿಂಗೆ ಇಲ್ಲಿ ನೋಡಿ ತೆಗೆದು ತೋರಿಸ್ತೀನಿ. ಇದೆಲ್ವ ಯೂಸ್ ಮಾಡಿ ಹಾಗೆ ಗ್ಯಾಪಲ್ಲಿ ಹಿಂಗೆ ಫಿಕ್ಸ್ ಮಾಡಿ ಇಡ್ಬೋದು. ಸೊ ದಿಸ್ ಇಸ್ ಮೈ ಕಾಲುಂಗುರಗಳ ಕಲೆಕ್ಷನ್. ಆಮೇಲೆ ಇದಂತೂ ಎಲ್ಲದಕ್ಕಿಂತ ಮೋಸ್ಟ್ ಫೇವ್ರೆಟ್. ಆ್ಯಕ್ಚುಲಿ ಎಲ್ಲ ಜ್ಯುವೆಲ್ಸು ನನ್ನ ಫೇವ್ರೆಟ್ಟೇ. ಬಟ್ ಅದರಲ್ಲೂ ನನಗೆ ತುಂಬ ಇಷ್ಟ ಆಗುವಂಥದ್ದಂದರೆ ಈ ಸಣ್ಣ ಸ್ಟಡ್ಸು. ಇಲ್ಲಿ ನೋಡಬಹುದು ಸಣ್ಣ ಸ್ಟಡ್ಸು. ಇದು ನನಗೆ ತುಂಬ ಇಷ್ಟ ಆಗಿರುವಂತಹ ಕಲೆಕ್ಷನ್ಸು. ಇಲ್ಲಿ ನೋಡ್ಬೋದು
ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಸೊ ವಾರದ 7 ದಿನಕ್ಕೂ ಒಂದೊಂದು ನೀವು ವಾಲೆಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇದು ನಮ್ಮ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವರು ಅವಾಗವಾಗ ಲಂಚ್ ಡೇಟ್ಗೆ ಡಿನ್ನರ್ ಡೇಟ್ಗೆ ಅಂತ ಒಂದಷ್ಟು ಜನ ಹುಡುಗಿಯರನ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಹೆಂಗಿದು ಕತೆ ಇದು? ಅವಾಗ ನಾನು ಫುಲ್ಲು ಗರಂ ಆಗಿರ್ತೀನಿ. ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಅಂತ ಈ ಥರದ್ದೆಲ್ಲ ನನಗೆ ಸ್ಟಡ್ಸ್ ಅಂತೆ ಅದಂತೆ ಇದಂತೆ ಜುವೆಲ್ಸ್ ಎಲ್ಲ ಕೊಡಿಸ್ತಾರೆ. ಅವರು ಕೊಡಿಸಿ ನನಗೂ ಕೊಡಿಸ್ತಾರೆ. ಹೆಂಗೆ ನನಗಂತೂ ನಗು ಬಂತು. ಹೆಂಗೆ ನನ್ನ ಗಂಡ. ಬಟ್ ಏನು ಅಂತಂದರೆ ಎಲ್ಲೇ ಹೋದರೂ ನನಗೆ ಅಪ್ಡೇಟ್ ಇರುತ್ತೆ ಅದು. ಸೊ ಇದು ಬಂದು ನಾನು ಎಲ್ಲಪ್ಪ ಲೂಲು ಮಾಲಲ್ಲಿ ತೊಗೊಂಡಿರೋದು. ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡಿ, ಫುಲ್ಲು ಮಶ್ರೂಮ್ ಅಂತೆ, ಮತ್ತು ಇದು ಯಾವ ಪ್ರಾಣಿ ಇದು ಗೊತ್ತಿಲ್ಲ. ಅದು ಬೆಕ್ಕು ಅನ್ಕೋತೀನಿ. ಗೂಬೆ ಮತ್ತು ಬಟರ್ಫ್ಲೈ, ಪೈನಾಪಲ್, ಇವೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ನೀವೇನಾದ್ರು ಟೀ ಶರ್ಟ್ಸ್ ಅಥವಾ ಸಿಂಪಲ್ ಕ್ಯಾಶುವಲ್ ವೇಸ್ ಏನಾದರೂ ಹಾಕೊಂಡಾಗ ಈ ಥರ ಸ್ಟಡ್ಸ್ ಹಾಕೊಂಡ್ರೆ ಸಾಕು, ಸಖತ್ತಾಗಿರುತ್ತೆ. ಇದು ನನ್ನ ಮೋಸ್ಟ್ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡುವಂಥ ಸ್ಟಡ್ಸ್ ಇವೆಲ್ಲ. ಈಗ ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ರಿಂಗು. ಇದಕ್ಕೂ ಒಂದು ಸ್ಟೋರಿ ಇದೆ. ಇಲ್ಲಿ ಇದು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು. ಇಲ್ಲಿ ಯಶು ಆ್ಯಂಡ್ ನಿರಂಜನ್ ಅಂತ ಇದೆ. ಈ ಉಂಗುರ ನನ್ನ ಗಂಡನೇ ನನಗೆ ಗಿಫ್ಟ್ ಮಾಡಿದ್ದು. ನನಗೆ ನಿರಂಜನ್ಗೆ ಒಂದು ದೊಡ್ಡ ಫೈಟ್ ಆಗಿತ್ತು. ಯೂಶಲಿ ಎವ್ರಿ ಟೈಮ್ ಫೈಟ್ ಆದಾಗ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಅರ್ಧ ಗಂಟೆ 1 ಅವರ್ ಆ ಥರ ಅಷ್ಟರಲ್ಲಿ ಪ್ಯಾಚಪ್ ಆಗಿ ಹೋಗ್ತೀವಿ. ಈ ಗಿಫ್ಟ್ ಬರೋಕ್ಕಿಂತ ಮುಂಚೆ ದೊಡ್ಡ ಜಗಳ ಆಗಿತ್ತಲ್ವಾ, ಆಲ್ಮೋಸ್ಟ್ 1.5 ದಿನ ನಾನು ಮಾತಾಡಿರಲಿಲ್ಲ. ತಮಗೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮ. ತುಂಬಾ ಬೇಜಾರಾಗಿತ್ತು, ತುಂಬ ಅಪ್ಸೆಟ್ ಆಗಿತ್ತು. ಪ್ಯಾಚಪ್ಗೋಸ್ಕರ ನನಗೆ ಕೊಟ್ಟಿರುವಂಥ ಗಿಫ್ಟ್ ಇದು, ಯಶು ಆ್ಯಂಡ್ ನಿರಂಜನ್ ಅಂತ. ಹಿಂಗೆ ನಮ್ಮ ಗಂಡ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಆಕ್ಚುಲಿ ಏನು ಗೊತ್ತಾ, ಎವ್ರಿ ಟೈಮ್ ಜಗಳ ಆದಾಗ ನಮ್ಮ ಪ್ಯಾಚಪ್ ಸೆಷನ್ ನನ್ನ ಗಂಡ ನನಗೆ ಏನಾದ್ರು ಒಂದು ಆಫರ್ ಅಂತ ಏನಾದ್ರು ಒಂದು ಗಿಫ್ಟ್ ಕೊಡಿಸ್ತಾನೆ ಇರ್ತಾನೆ. ಹಂಗಂತ ಹೇಳ್ಬಿಟ್ಟು ಯಾವಾಗಲೂ ಜಗಳ ಆಡ್ತಾನೆ ಇರ್ತೀವಿ ಅಂತನೂ ಅಲ್ಲ. ಜಗಳ ಆಡಿದಾಗ ಪ್ಯಾಚಪ್ಪು ಏನೋ ಪ್ರೀತಿಗೋಸ್ಕರ ಈ ಥರ ಕೊಡಿಸುವಂಥ ಗಿಫ್ಟ್ ಇದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದೋ ಒಂದು ಆನ್ಲೈನ್ ವೆಬ್ಸೈಟಲ್ಲಿ ನಿರಂಜನ್ ಆರ್ಡ್ರ್ ಮಾಡಿ ತರಿಸಿರುವಂಥ ಗಿಫ್ಟ್ ಇದು. ಸೊ ನಿಮ್ಮ ಗಂಡಂದರು ಈ ಥರ ಎಲ್ಲ ಮಾಡ್ತಾರಾ? ಅವರೂ ಅಷ್ಟೇನಾದರೂ ಫುಲ್ ಸರ್ಪ್ರೈಸ್ ಅಂತ ಏನಾದರೂ ಗಿಫ್ಟ್ ಎಲ್ಲ ಕೊಡ್ತಾರಾ ಜಗಳ ಆದಾಗ? ಇದ್ರೆ ಕಮೆಂಟ್ ಮಾಡಿ. ಈ ಕವರಲ್ಲಿ ಬ್ರೇಸ್ಲೈಟ್ಸು, ಆ್ಯಂಕ್ಲೆಟ್ಸು, ಹಾಗೆ ಮೂಗ್ಬೊಟ್ಟು, ಹಾಗೆ ಇಲ್ಲೆಲ್ಲ ಏನಪ್ಪ ಈ ಸ್ಟೇಟ್ಮೆಂಟ್ ಪೀಸ್ ಅಂತಲೇ ಹೇಳ್ಬೋದು. ಒಂದೊಂದು ರಿಂಗು ನೀವು ಏನಾದರೂ ಫುಲ್ಲು ಸೂಪರಾಗಿ ಸೀರೆ ಹಾಕ್ಕೊಂಡು ಅಥವಾ ಒಂದು ಗ್ರ್ಯಾಂಡ್ ಡ್ರೆಸ್ ಹಾಕ್ಕೊಂಡಾಗ ನೀವು ಹೆವಿ ಜುವೆಲ್ಸ್ ಹಾಕ್ಕೊಳ್ಳೋಕೆ ಇಷ್ಟಪಡದೇ ಇದ್ದಾಗ ನೀವೇನು ಮಾಡ್ಬೋದು, ಈ ಥರ ಉಂಗುರಗಳು, ಸಿಂಗಲ್ ಉಂಗುರ ಈ ಥರ ಇರುತ್ತಲ್ವ, ಇದನ್ನೆಲ್ಲ ನೀವು ಬೇಕಾದ್ರೆ ಹಿಂಗೆ ಹಾಕ್ಕೊಂಡು, ಹಿಂಗೆ ಹಾಕೋಬೇಕು, ಹಿಂಗೆ ಹಾಕ್ಕೊಂಡು ಫುಲ್ ಶೋ ಆಫ್ ಮಾಡ್ಬೋದು ಹಿಂಗೆ ಇದು. ಸೊ ಇದೆಲ್ಲ ನಾನು ಮೆಜಾರಿಟಿ ನನ್ನ ಜುವೆಲ್ಸ್ ಎಲ್ಲ ನಾನು ತೊಗೊಂಡಿರೋದು ಏನಪ್ಪ ಅಂದರೆ ಈ ಸೇಲ್ಸು ಹಾಗೆ ಚಿತ್ರಕಲಾ ಪರಿಷತ್ತಲ್ಲೇ ನಾವು ಜಾಸ್ತಿ ಈ ಥರ ಜುವೆಲ್ಸ್ ಎಲ್ಲ ತೊಗೊಂಡಿರೋದು. ಹಾಂ, ಇಲ್ಲಿ ನೋಡಿ ಈ ರಿಂಗ್ ಇದೆಯಲ್ವಾ, ಇದು ಆನೆ ಬಂತು, ಒಂದು ಆನೆ. ಈ ಆನೆ ಬಂದು ನಮ್ಮ ಅಕ್ಷತಾ ಗೌಡ ಅವರು, ಅಂದರೆ ವಿನಯ್ ಗೌಡ ಅವರ ವೈಫ್ ಅಕ್ಷತಾ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದು. ಅವ್ರ ಹತ್ರನೂ ಸೇಮ್ ಇದೆ, ನನ್ನ ಹತ್ರನೂ ಸೇಮ್ ಉಂಗುರ ಇದೆ. ನಮಗೆ ಆನೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಆನೆ ಇರುವಂಥ ಒಂದು ರಿಂಗ್ನ ಅಕ್ಷತಾ ಅವ್ರು ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷು. ಸೊ ಇಲ್ಲೆಲ್ಲ ನೋಡ್ಬೋದು ಈ ಥರದ್ದೆಲ್ಲ ಸಿಂಗಲ್ ಈ ಥರ ದೊಡ್ಡ ರಿಂಗ್ಸ್ ಇರುತ್ತಲ್ವ, ಇದನ್ನೆಲ್ಲ ನೀವು ಕಾಟನ್ ಸ್ಯಾರೀಸು, ಕಲಂಕಾರಿ ಸ್ಯಾರೀಸು ಅಥವಾ ಪ್ಲೇನ್ ಬ್ಲ್ಯಾಕ್ ಕಲರ್ ಚೂಡಿದಾರ್ಸು ಆ ಥರ ಎಲ್ಲ ಇದ್ದಾಗ ಬಾಂದಿನಿ ದುಪ್ಪಟ್ಟ ಹಾಕ್ಕೊಂಡು ಈ ಥರ ಎಲ್ಲ ಉಂಗುರಗಳು ಹಾಕ್ಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ಇದೆಲ್ಲ ಕನ್ಫ್ಯೂಷನ್ ಸ್ಟೇಟ್ ನಿಮಗೆ. ಸೊ ಉಂಗುರಗಳೆಲ್ಲ ಒಂದು ಕವರಲ್ಲಿ. ಆ್ಯಂಡ್ ಇದು ಬಂದು ಆ್ಯಂಕ್ಲೆಟ್ಸ್, ಕಾಲ್ಗೆಜ್ಜೆ. ಸೊ ಇಲ್ಲಿ ನೋಡ್ಬೋದು ನನಗೆ ನನಗೆ ನಿರಂಜನಿಗೆ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಆನೆ ಅಂದರೆ ಇಷ್ಟ. ಸೊ ಆನೆ ಇರುವಂಥ ಒಂದು ಕಾಲ್ಗೆಜ್ಜೆ ನೋಡಿ ಗಾಬರ ಆಗೋಯ್ತು. ಇದನ್ನು ಆ್ಯಕ್ಚುಲಿ ನನಗೆ ಮತ್ತು ನಮ್ಮ ಶ್ರುತಿ ಮ್ಯಾಮ್ ಮಗಳಿದಾರಲ್ವ ಗೌರಿ, ಅವಳಿಗೂ ಈ ಥರದ್ದೊಂದು ಕೊಟ್ಟಿದ್ದೆ. ನಂಗೆ ತುಂಬ ಇಷ್ಟ ಆಗಿ ತೊಗೊಂಡ್ರು ಅಂತ ಈ ಆನೆ ಗೆಜ್ಜೆ. ಆಮೇಲೆ
ಇದು ಆ್ಯಕ್ಚುಲಿ ಬ್ರೇಸ್ಲೈಟು. ಬಟ್ ಇದು ಕಾಲ್ಗೆಜ್ಜೆ ಥರನೂ ಯೂಸ್ ಮಾಡಬಹುದು. ಇದು ನಾನು, ನಮ್ಮ ನಿವೇದಿತಾ ಗೌಡ ಮತ್ತು ನಮ್ಮ ಸೃಜನ್ ಸರ್ ಅವರ ಅಣ್ಣನ ಮಗಳೊಬ್ಬಳಿದ್ದಾಳೆ ಬಬ್ಲಿ ಅಂತ. ನಾವು ಮೈಸೂರಿಗೆ ಶಾಪಿಂಗ್ಗೆ ಹೋದಾಗ 3 ಜನ ಒಂದು ಏನಾದರೂ ಬ್ರೇಸ್ಲೈಟು ಆ್ಯಂಕ್ಲೆಟ್ ತೊಗೋಬೇಕು ಅಂತ ಒಂದೇ ಥರ ಇರುವಂಥ ಒಂದು ಈ ಬ್ರೇಸ್ಲೈಟ್ನ ತೊಗೊಂಡಿದ್ವಿ. ಇದನ್ನು ಆ್ಯಕ್ಚುಲಿ ನಾವು ಆ್ಯಂಕ್ಲೆಟ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಹತ್ರ ನಿವಿ ಆ್ಯಂಡ್ ಬಬ್ಲಿ ಹತ್ರ ಇರುವಂಥ ಒಂದು ಬ್ರೇಸ್ಲೆಟ್. ಇದು ಬಂದು ನಿರಂಜನ್ ಫ್ಯಾನ್ ಒಬ್ಬರಿದ್ದಾರೆ, ಫ್ಯಾನ್ ಕಮ್ ಫ್ರೆಂಡ್ ಚೇತನ್ ಅಂತ. ಸೊ ಅವರು ಚಾಮರಾಜನಗರದಲ್ಲಿರೋದು. ಅವ್ರದ್ದೊಂದು ಸಿಲ್ವರ್ ಶಾಪ್ ಇದೆ. ಪ್ರತಿ ಸರಿ ನಾವು ಅಲ್ಲಿಗೆ ಹೋದಾಗ ಪ್ರೀತಿಯಿಂದ ನಮ್ಗೆ ಏನಾದರೂ ಈ ಥರ ಗೆಜ್ಜೆ ಆಗಲಿ, ಉಂಗುರ ಆಗಲಿ, ನಿರಂಜನ್ಗೆ ಬೆಳ್ಳಿ ಸರ ಆಗಲಿ, ಆ ಥರದ್ದೆಲ್ಲ ನಮಗೆ ಗಿಫ್ಟಾಗಿ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ನೋಡಿ ಫುಲ್ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಯಾವುದಾದ್ರೂ ಹಬ್ಬಗಳಿಗೆ ಡೆಫಿನೆಟ್ಲಿ ಹಾಕ್ಕೊಂಡು ನಿಮಗೆ ಫೋಟೋ ಕಳಿಸ್ತೀನಿ. ಈ 3 ಇದು ಚೋಕರ್ ಅಂತಾರೋ ಅಥವಾ ಏನಂತಾರೋ ಗೊತ್ತಿಲ್ಲ. ಇದು ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಕ್ಯೂಟಾಗಿ ಇದೆ. ಇಲ್ಲಿ ನೋಡಿ ಫಿಶ್ ಇದೆ. ಸೊ ವಾಸ್ತು ಫಿಶ್ ಇದು ಆ್ಯಕ್ಚುಲಿ ಇತ್ತೀಚೆಗೆ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಸೇಲಲ್ಲಿ ನಿರಂಜನ್ ಕೊಡಿಸಿದ್ದು. ಇದು ಎಲ್ಲ ಚಿತ್ರಕಲಾ ಪರಿಷತ್ತಲ್ಲೇ ತೊಗೊಂಡಿರೋದು. 3 ಚಿತ್ರಕಲಾ ಪರಿಷತ್ತಲ್ಲಿ ತೊಗೊಂಡಿರೋದು. ಏನಾದರೂ ನೀವು ವಿ ನೆಕ್ ಅಥವಾ ರೌಂಡ್ ನೆಕ್, ಆ ಥರ ರೌಂಡ್ ನೆಕ್ ಅಲ್ಲ ವಿ ನೆಕ್ ಹಾಕೊಂಡಾಗ ನೀವು ಸಿಂಪಲಾಗಿ ಹಿಂಗೆ ಹಾಕೋಬೋದು. ಅಥವಾ ಏನಾದರೂ ಪ್ಲೇನ್ ಪಿಂಕ್ ಕಲರ್ ಸ್ಯಾರಿ ಹೈ ಪೋನಿಟೈಲ್ ಹಾಕ್ಕೊಂಡು ಇದೊಂದು ಸ್ಟೇಟ್ಮೆಂಟ್ ಪೀಸಾಗಿ ಹಾಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಪ್ಯಾದೆ ಥರ. ಸಕ್ಕದಾಗಿದೆಯಲ್ಲ. ಆ್ಯಂಡ್ ಇಲ್ಲಿ ಮೂಗುತ್ತಿ, ಫುಲ್ಲು ಮೂಗ್ಬೊಟ್ಟುಗಳು, ಮೂಗ್ಬೊಟ್ಟು ಕಲೆಕ್ಷನ್ಸು. ಆ್ಯಕ್ಚುಲಿ ಮೂಗು ಚುಚ್ಚಿಸ್ಕೊಳ್ಳೋಕ್ಕಿಂತ ಮುಂಚೆ ಇಷ್ಟೊಂದೆಲ್ಲ ನಾನು ಮೂಗ್ಬಟ್ಟು ತೊಗೊಂಡಿದ್ದೆ. ಮಜಾ ಏನಪ್ಪ ಅಂತಂದರೆ ಅದರಲ್ಲಿ ಹಾಕಿರೋದು 1 or 2 ಅಷ್ಟೇ, ಇನ್ಯಾವುದು ಹಾಕೇ ಇಲ್ಲ. ಅಷ್ಟರಲ್ಲಿ ನಮ್ಮ ಗಂಡನಿಗೋಸ್ಕರ ನಾನು ಮೂಗೆ ಚುಚ್ಚಿಸ್ಕೊಂಡ್ಬಿಟ್ಟೆ ರಿಯಲಾಗಿ. ಒಂದು 4 ಸರಿ ಚುಚ್ಚಿಸ್ಕೊಂಡಿದ್ದೇನೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. 6th ಇದ್ದಾಗ ಒಂದ್ಸರಿ ಚುಚ್ಚಿಸ್ಕೊಂಡಿದ್ದೆ, ಕ್ಲಾಟ್ ಆಗೋಯ್ತು. ಮತ್ತು ಮದುವೆ ಕನ್ಫರ್ಮ್ ಆದಾಗ ನಿರಂಜನ್ನು ಗನ್ ಶಾಟ್ ಮಾಡಿಸಿದ, ಆವಾಗಲೂ ಕ್ಲೋಸ್ ಆಯಿತು. ಮತ್ತು ಇನ್ನೊಂದು ಸಾರಿ ಚುಚ್ಕೊಂಡು ಆವಾಗಲೂ ಕ್ಲೋಸ್ ಆಯಿತು. ಆಮೇಲೆ ನಮ್ಮ ಕಲರ್ಸ್ ಕನ್ನಡ ಅವರು ನಿರಂಜನ್ ಬರ್ತ್ಡೇಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಮೂಗು ಚುಚ್ಚಿಸ್ಕೊಳ್ಳಿ, ಯಾರು ಆ ಥರ ಕಂಟೆಂಟ್ ಮಾಡೇ ಇಲ್ಲ ಅಂತ ಹೇಳಿದ್ದಕ್ಕೆ ಅತ್ಲಾಗ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಚುಚ್ಚಿಸ್ಕೊಂಡೆ ಗುರು. ಏನೋ ಒಂಥರ ನೋಬೆಲ್ ಪ್ರಶಸ್ತಿ ಬಂದಂಗೆ, ಅದು ಏನೋ ಆಸ್ಕರ್ ಅವಾರ್ಡ್ ಬಂದಂಗೆ ಅವ್ರು ಹೇಳ್ಬಿಟ್ರೆ. ಅದು 1 ವಾರ ಇತ್ತು. ಆಮೇಲೆ ನೋಡಿದ್ರೆ ಅದು ಮುಚ್ಚೋಯ್ತು. ನನ್ನ ಕರ್ಮಕ್ಕೆ ಪಾಪ ನನ್ನ ಗಂಡ ಡೈಮಂಡ್ ಮೂಗ್ಬೊಟ್ಟೆಲ್ಲ ಕೊಡಿಸಿದ್ದ, ಹಾಕ್ಕೊಳಕ್ಕೆ ಆಗಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಲ್ಲಿ ಆಮೇಲೆ ಏನು ಮಾಡಿದೆ, ಮನೆ ಹತ್ರನೇ ಒಬ್ಬರು ಆಚಾರಿದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ದೊಡ್ಡ ದಬಣ ತೊಗೊಂಡು ಚುಚ್ಚಿಸ್ಕೊಂಡ್ಬಿಟ್ಟೆ. ಆ ಥರ ಎಲ್ಲ ಮಾಡಬೇಡಿ. ತೊಗೊಂಡು ಫುಲ್ಲು ರಕ್ತಪಾತ ಫುಲ್ಲು. ಫೈನಲಿ ನನ್ನ ಗಂಡ ಕೊಡ್ಸಿರೋಂಥ ಈ ಡೈಮಂಡ್ ಮೂಗ್ಬಟ್ಟು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಎಸ್. ಸೊ ಇದು ನನ್ನ ಮೂಗ್ಬೊಟ್ಟು ಕಲೆಕ್ಷನ್. ಆಮೇಲೆ ಈ ಗೆಜ್ಜೆ ಹಾಗೆ ಒಂದು ಡೈಮಂಡ್ ಪೆಂಡೆಂಟ್ ಇರುವಂಥ ಸರ, ಈ ಮೂಗ್ಬೊಟ್ಟು ಎಲ್ಲ ನಿರಂಜನ್ನು ಕಲರ್ಸಲ್ಲಿ ಒಂದು ಗಿಚ್ಚಿಗಿಲಿಗಿಲಿಯಲ್ಲಿ ಸೆಕೆಂಡ್ ಗಿಚ್ಚಿಗಿಲಿಗಿಲಿಯಲ್ಲೋ ಏನೋ ಸೀಸನ್ 2 ನನ್ನ ಬರ್ತ್ಡೇ ಬಂತು. ಆಗ ನನಗೆ ಸರ್ಪ್ರೈಸಿಂಗ್ ಆಗಿ ಡೈಮಂಡ್ ಪೆಂಡೆಂಟು, ಈ ಮೂಗ್ಬೊಟ್ಟು ಹಾಗೆ ಈ ಕಾಲ್ಗೆಜ್ಜೆ ಎಲ್ಲ ನನ್ನ ಗಂಡ ಕೊಟ್ಟಿರುವಂಥ ಗಿಫ್ಟ್. ಇದು ಈ ಮೂಗ್ಬೊಟ್ಟು ನಿನಗೋಸ್ಕರ ಬಹಳ ವರ್ಷಗಳ ಆಸೆ ಇದು. ತುಂಬಾ ಇಷ್ಟ ಆಯ್ತು ನನಗೆ. ಲುಕಿಂಗ್ ವೆರಿ ಕ್ಯೂಟ್. ಸೊ ಇಲ್ಲೇ ತೋರಿಸ್ಬಿಡ್ತೀನಿ ರೀ. ಲೈಫಲ್ಲಿ ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಮೂಗ್ಬೊಟ್ಟಾದರೂ ಡೈಮಂಡ್ ಇರಲೇಬೇಕು ಅಂತ ಆಸೆ ಇರುತ್ತಲ್ವ, ಹಾಗೆ ನನಗೂ ಇತ್ತು. ಸೊ ನನ್ನ ಆಸೆನ ಪೂರೈಸಿದ್ದಂಥ ನನ್ನ ಗಂಡನಿಗೆ ಧನ್ಯವಾದಗಳು. ಕಾಮ್ಸಮಿದಾ. ನನ್ನ ಗಂಡನೇ ಡೈಮಂಡ್ ಕೊಡ್ಸಿದ್ರೆ ಹೆಂಗೆ? ಇದೇನೋ ಇದರಿಂದ ಬಹಳ ದೊಡ್ಡದಿದೆ. ಎಷ್ಟು ಇಂಟೆಲಿಜೆಂಟ್ ಆಗ್ತಾ ಇದೀನಿ ನಾನು. ಈ ಥರ ಲಾಂಗ್ ಚೈನು, ಏನಾದರೂ ನೀವು ಅನಾರ್ಕಲಿ ಡ್ರೆಸ್ಸಸ್ ಆ ಥರ ಎಲ್ಲ ಹಾಕ್ಕೊಂಡಾಗ, ಈ ಥರ ಸರಗಳು ಹಾಕ್ಕೊಂಡ್ರೆ ಕಾಂಟ್ರಾಸ್ಟಾಗಿ ಏನಾದರೂ ಹಾಕ್ಕೊಂಡಾಗ ಮಜವಾಗಿರುತ್ತೆ ಈ ಥರ ಸರಗಳೆಲ್ಲ. ಸೊ ಇದ್ರೆ ಇನ್ನೂ ಎಲ್ಲನೂ ಆ್ಯಕ್ಚುಲಿ ನನ್ನ ಫೇವ್ರೇಟೇ.
ನಿರಂಜನ್ಗೆ ಈ ಥರ ಕಪ್ಪು ದಾರ, ಈ ಥರ ಚೋಕರ್, ಹಿಂಗೆ ಕತ್ತಿಗೆ ಹಿಂಗೆ ಹಾಕೊಳ್ಳೋಂಥ ಚೋಕರ್ಸ್ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಅವನು ವೆರಿ ರೀಸೆಂಟಾಗಿ ಕೊಡಿಸಿರುವಂಥದ್ದು. ಇದು ಐ ಥಿಂಕ್ ಒರೈನ್ ಮಾಲಲ್ಲಿ ನಾವು ತೊಗೊಂಡಿದ್ದು. ಸೊ ಹಿಂಗೆ ಹಾಕ್ಕೊಂಡ್ರೆ ಕ್ಲೀನಾಗಿ ಹಿಂಗೆ ಕತ್ತಿಗೆ ಇರುತ್ತೆ. ಸೊ ದಿಸ್ ಈಸ್ ಹಿಸ್ ಸೆಲೆಕ್ಷನ್. ಮೆಜಾರಿಟಿ ಹೇಳಬೇಕಂದ್ರೆ ಎಲ್ಲ ನಿರಂಜನ್ ದೇಶಪಾಂಡೆ ಅವ್ರ ಸೆಲೆಕ್ಷನ್ನೇ. ಅಲ್ಲೋ ಇಲ್ಲೋ ಅವ್ನು ಇಲ್ಲದೆ ಇರಬೇಕಾದ್ರೆ ನಾನು ತೊಗೊಂಡಿರುವಂಥ ಕಲೆಕ್ಷನ್ಸು ಸಹ ಇದೆ. ನೀವು ಹೆಂಗಸರು ಕೊಟ್ಟಿರಾ, ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಸೊ ಈ ಡ್ರಾಯರಲ್ಲಿ ಈ ಬಾಕ್ಸಲ್ಲಿರುವಂಥ ಕಲೆಕ್ಷನ್ಸ್ನ ತೋರಿಸಿದ್ದೀನಿ. ಮೈ ಮೋಸ್ಟ್ ಫೇವ್ರೆಟ್ ಕಲೆಕ್ಷನ್ಸು. ಸೊ ಇದನ್ನು ಹಾಗೆ ವಾಪಸ್ಸು ಒಳಗೆ ಇಟ್ಬಿಟ್ಟು ನನ್ನ ಲಾಸ್ಟ್ ಖಜಾನೆಗೆ ಓಪನ್ ಮಾಡ್ತೀನಿ. ಇದು ವಾಪಸ್ ಹಾಕಿ ತುರ್ಕೋದೇ ಭಾರಿ ಕಷ್ಟ. ಇನ್ ಲಾಸ್ಟ್ ಡ್ರಾಯರ್, ಅಲ್ಲೇ ಇರಲಿ ಬಿಡಿ. ಸೊ ಈ ಬಾಕ್ಸಲ್ಲೂ ಸಹ ಒಂದಷ್ಟು ಸ್ಟಡ್ಸ್ ಇದೆ. ಹಾಗೆ ಈ ಚಿಕ್ಕ ಚಿಕ್ಕ ಸರಗಳು ಬರುತ್ತಲ್ವ, ಈ ಚಿಕ್ಕ ಚಿಕ್ಕ ಸರಗಳಂದರೆ ನಂಗೆ ತುಂಬಾ ಇಷ್ಟ. ಇಲ್ಲಿ ನೋಡ್ಬೋದು ಪಾಂಡಾ. ಇದು ಆ್ಯಕ್ಚುಲಿ ನಾನು ಲುಲು ಮಾಲಲ್ಲಿ ತೊಗೊಂಡಿರೋದು. ಸೊ ಜೀನ್ಸು ಆ ಥರ ಎಲ್ಲ ಹಾಕೊಂಡಾಗ, ಈ ಪ್ಲೇನ್ ಟಿ ಶರ್ಟ್ಸ್ ಎಲ್ಲ ಹಾಕೊಂಡಾಗ ಈ ಥರದ್ದು ಸಿಂಪಲ್ ಸರಗಳು ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಈ ಥರ ಈ ಬಾಕ್ಸಲ್ಲಿ ಇರುವಂಥದ್ದೆಲ್ಲ ಈ ಥರ ಸಣ್ಣ ಸಣ್ಣ ಸರಗಳಿರುವಂಥದ್ದು. ಆಮೇಲೆ ಈ ಬಟರ್ಫ್ಲೈ ನಾವು ಶಿವರಾತ್ರಿ ಹಬ್ಬದ ದಿನ ನಾನು ನಮ್ಮ ಮುನ್ನನ ಹೆಂಡತಿ ರಕ್ಷಿತಾ ಇದ್ದಾಳಲ್ವ, ಅವಳು ಒಂದೇ ಥರ ಈ ಥರ ಬಟರ್ಫ್ಲೈ ಸರ ತೊಗೊಂಡಿದ್ವಿ, ಅದು ಇದು. ಆಮೇಲೆ ದೃಷ್ಟಿ ಆಗಬಾರ್ದು ಅಂತ ಈವಿಲೈ ಇರುವಂತಹ ಒಂದು ಕಪ್ಪು ದಾರ, ಹಾಗೆ ಇದು ಇದು ಈವಿಲೈ ಅವಾಗವಾಗ ತುಂಬ ದೃಷ್ಟಿ ಆಗ್ತಾ ಇರುತ್ತೆ. ಸೊ ದೃಷ್ಟಿ ಆಗಬಾರ್ದು ಅಂತ ಈ ಥರ ಸರಗಳು ಹಾಕ್ಕೊಂಡ್ರೆ ದೃಷ್ಟಿ ಹೋಗ್ಬಿಡುತ್ತೆ. ಇದು ಆ್ಯಕ್ಚುಲಿ ನಿರಂಜನ್ನು ಊರು ಅಂತ ಒಂದು ಹೋಟೆಲ್ ಇದೆಯಲ್ವ, ಸೊ ಅಲ್ಲಿ ರೆಸ್ಟೋರೆಂಟ್ ಮುಂದೆ ಒಬ್ಬರು ಹುಡುಗಿ ಈ ಥರ ಸೇಲ್ ಹಾಕ್ಕೊಂಡಿದ್ರಂತೆ. ಇದು ಹ್ಯಾಂಡ್ ಮೇಡ್ ಡಾಲರ್ ಇದು. ಸೊ ಇಲ್ಲಿ ಇದು ನೋಡಿದ್ರೆ ಇದು ಒಳಗೆ ಆ್ಯಕ್ಚುಲಿ ನಿಜವಾದ ಹೂವು ಇರೋದು. ಈ ನಿಜವಾದ ಹೂವು ನೋಡಿ ನಿರಂಜನ್ಗೆ ಇಷ್ಟ ಆಗಿ ಈ ಹೂವಿಗೆ ತೊಗೊಂಬಂದಿರುವಂಥ ಸರ ಇದು. ಸೊ ಈ ಡಬ್ಬದಲ್ಲಿ ಈ ಥರ ಸಣ್ಣ ಸಣ್ಣ ಚೈನ್ ಇರುತ್ತಲ್ವ, ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಮ್ಸ್ ಮುತ್ತಿನ ಹಾರ, ಮುತ್ತಿನ ಸರ. ಸೊ ಈ ಮುತ್ತಿನ ಹಾರದಲ್ಲಿ ನನ್ನ ಫೇವ್ರೆಟ್ ಕಲೆಕ್ಷನ್ನು ಅಂತಂದರೆ ಇದು ನನ್ನ ಲೈಫಲ್ಲಿ ನಿರಂಜನ್ ಎಷ್ಟು ಇಂಪಾರ್ಟೆಂಟು, ಈ ವ್ಯಕ್ತಿನೂ ತುಂಬಾ ಇಂಪಾರ್ಟೆಂಟು. ಇವರು ಒಂಥರ ನನ್ನ ಅರ್ಧ ಗಂಡ. ನಮ್ಮ ನಿರಂಜನ್ ಅಕ್ಕ, ನಮ್ಮ ನಳಿನಾ ದೇಶಪಾಂಡೆ ಅವರು ಕೊಡಿಸಿದಂಥ ಗಿಫ್ಟ್ ಇದು. ಇದ್ರದ್ದು ಓಲೆನೂ ಇದೆ, ಇದು ಕಂಪ್ಲೀಟ್ ಸೆಟ್ ಇದೆ. ನಮ್ಮ ಮದುವೆ ಅಫಿಷಿಯಲ್ ಆಗಿ ಓಕೆ ಆದಮೇಲೆ ನನ್ನ ಬರ್ತ್ಡೇ ಬಂತು. ನನ್ನ ಬರ್ತ್ಡೇಗೆ ಗಿಫ್ಟಾಗಿ ನಮ್ಮ ಗೌರಿ ಕೊಡಿಸಿದಂತಹ ಮುತ್ತಿನ ಸರ, ಇದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಈ ಸರನ ನಾನು ನಮ್ಮ ಹಳದಿ ಫಂಕ್ಷನಲ್ಲಿ ಅರ್ಶಿಣದ ಶಾಸ್ತ್ರದಲ್ಲಿ ನಾನು ಈ ಸರನ ಹಾಕ್ಕೊಂಡಿದ್ದೆ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಒನ್. ಥ್ಯಾಂಕ್ ಯು ಗೌಡಿ. ಸೊ ಇದರಲ್ಲಿ ಈ ಮುತ್ತಿನ ಸರ ನನಗೆ ತುಂಬಾ ಫೇವ್ರೆಟ್. ಆಮೇಲೆ ಇದು ನನ್ನ ಫಸ್ಟು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸರ. ಇನ್ಕಮ್ ಟ್ಯಾಕ್ಸ್. ತುಂಬ ಮಾರ್ವಾಡಿಗಳು ಅವರೆಲ್ಲ ಈ ಥರದೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್, ನನ್ನ ಕಾಸ್ಟ್ಲಿಯೆಸ್ಟ್ ಸರ ಅಂತಂದರೆ ಇದು ನನ್ನ ಕಸಿನ್ ಬ್ರದರ್ ಮದುವೆಯಲ್ಲಿ ನಾನು ತೊಗೊಂಡಿರೋಂತಹ ಸರ. ಇದು 1000 ಸೆಟ್ಗೆ 1500 ರುಪೀಸ್ ಏನೋ, 1500 2000 ಏನೋ ಆಗಿತ್ತು ಆ ಸರ. ಇದಕ್ಕೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಏನೋ ಆಗಿದೆ ಈ ಸರ ತೊಗೊಂಡು. ಅದೇ ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಲಾಸ್ಟ್ ಡ್ರಾಯರಲ್ಲೂ ಇಷ್ಟೇ ನನ್ನ ಫೇವ್ರೆಟ್ ಕಲೆಕ್ಷನ್ಸ್. ಸೊ ಈಗ ಇನ್ನೊಂದಷ್ಟು ನನ್ನ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಈ ಡಬ್ಬದ ಕತೆ ಇಲ್ಲಿಗೆ ಮುಗೀತು.
ಸೊ ನಮ್ಮಮ್ಮ ಕೊಡಿಸಿರುವಂಥ ಡಬ್ಬದಲ್ಲಿರುವಂಥ ಎಲ್ಲ ಜ್ಯುವೆಲ್ರಿನೂ ತೋರಿಸಿದ್ದೀನಿ. ಅದರಲ್ಲಿ ನಿಮ್ಮ ಫೇವ್ರೆಟ್ ಜ್ಯುವೆಲ್ರಿ ಯಾವುದು ಅಂತ ಕಮೆಂಟ್ ಮಾಡಿ. ಈಗ ಸದ್ಯಕ್ಕಂತೂ ಒಂದು ನನ್ನ ಅರ್ಧ ಆಸ್ತಿನ ತೋರಿಸಿದ್ದೀನಿ, ಇನ್ನೂ ನನ್ನ ಅರ್ಧ ಆಸ್ತಿ ಇದೆ ಕಣ್ರಿ. ಆ ಆಸ್ತಿನ ನಿಮಗೆಲ್ಲ ತೋರಿಸ್ತೀನಿ. ಸೊ ಆ ಆಸ್ತಿನ ನೋಡ್ಬೇಕಂದ್ರೆ ನೀವು ನೆಕ್ಸ್ಟ್ ವ್ಲಾಗ್ ನೋಡಲೇಬೇಕು. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋನ ನೋಡಿ ಆಯಿತಾ, ಮರಿಬೇಡಿ.